ಹುಬ್ಬಳ್ಳಿನಲ್ಲಿ ಭಾಷಣ ಮಾಡಿದ್ರು. ಯಡಿಯೂರಪ್ಪ ಪತ್ರ ಓದಿದ್ರು. ಗೋವಾ ಚೀಫ್ ಮಿನಿಸ್ಟರ್ ಬರೆದಿರ್ತಕ್ಕಂಥದ್ದು ಕೆಲಸ ಶುರು ಮಾಡ್ತೀವಿ, ಚುನಾವಣೆಗೋಸ್ಕರ ಏನ್ ಬೇಕಾದ್ರೂ ಭರವಸೆ ಕೊಡ್ತಾರೆ. ಯಾರಾದರೂ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಕ್ಷ. ಯಾರಾದರೂ ಈ ದೇಶದಲ್ಲಿ ಸ್ವಾತಂತ್ರ್ಯ ಬಂದ ಮೇಲೆ ಹೆಚ್ಚು ಸುಳ್ಳು ಹೇಳಿರ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಇದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿಯವರು. ನಿಮಗೆ 15 ಲಕ್ಷ ರೂಪಾಯಿ ಚುನಾವಣೆ 10 ವರ್ಷಗಳ ಹಿಂದೆ ಹೇಳಿದ್ರು. 10 ವರ್ಷಗಳ ಹಿಂದೆ ನಾವು ವಿದೇಶದಲ್ಲಿರ್ತಕ್ಕಂಥ ಕಪ್ಪು ಹಣ ತಗೊಬಂದು ಪ್ರತಿ ಮನೆಗೆ 15 ಲಕ್ಷ ರೂಪಾಯಿ ಕೊಟ್ಬಿಡ್ತೀವಿ ಅಂತಂದ್ರು. ಬಂತ ನಿಮ್ಗೆ 15 ರೂಪಾಯಿ ಬಂತೇನ್ರಿ? ಬರಲಿಲ್ಲ. 2 ಕೋಟಿ ಹುದ್ದೆಗಳನ್ನ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಲಿಲ್ಲ. ಅಚ್ಚೇ ದಿನ ಹೆಂಗೆ ಅಂತಂದ್ರು, ಬರಲಿಲ್ಲ. ಬಂತ? ಅಚ್ಚೇ ದಿನ. ಇವತ್ತು ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಅನಿಲ ಅವ್ರ ಬೆಲೆಗಳೆಲ್ಲ ಏನಾಗಿದ್ದಾವೆ? ಇವತ್ತು ಏನಾಗಿದ್ದಾವೆ? ಅಚ್ಚೇ ದಿನ ಹೆಂಗೆ? ಎಲ್ಲಪ್ಪ ಬಂತು ಮಿಸ್ಟರ್ ನರೇಂದ್ರ ಮೋದಿಜಿ? ಎಲ್ರಿ ಬಂತು? ರೈತರ ಆದಾಯವನ್ನು ದುಪ್ಪಟ್ಟು ಮಾಡುತ್ತೇನೆ, ದುಪ್ಪಟ್ಟು ಆಯ್ತಾ? ಇವತ್ತು ರೈತರು ಡೆಲ್ಲಿನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನೀವು ನಮಗೆ ಎಂಎಸ್ಪಿ ಹಣ ಕೊಡಬೇಕು, ಎಲ್ಲ ಬೆಳೆಗಳಿಗೂ ಕೂಡ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನು ಅನೌನ್ಸ್ ಮಾಡಬೇಕು, ಅದಕ್ಕೋಸ್ಕರ ಕಾನೂನನ್ನು ತರಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮಾಡಿದ್ರೆ ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ರು? ಅವ್ರ ಆದಾಯ ದುಪ್ಪಟ್ಟಾಗಿದ್ರೆ ಯಾಕೆ ಮಾಡ್ತಾ ಇದ್ರು? ಇವತ್ತು ಚರ್ಚೆ ಆಗಬೇಕಾಗಿರ್ತಕ್ಕಂಥ ವಿಚಾರ. ಇದನ್ನ ಎಲ್ಲ ರೈತಾಪಿ ಜನ ಅರ್ಥ ಮಾಡ್ಕೋಬೇಕು. ಇವತ್ತು ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೇವಲ 9 ತಿಂಗಳಾಗಿರೋದು ಈ ಸರಿ ಅಧಿಕಾರಕ್ಕೆ ಬಂದು. ನಾ ಮೊನ್ನೆ 20ನೇ ತಾರೀಕಿಗೆ 9 ತಿಂಗಳು. ಈ 9 ತಿಂಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದೀವಿ. ಅಭಿವೃದ್ಧಿ ಕೆಲಸಗಳು ನಡೀತಾ ಇದ್ದಾವೆ. ನೀರಾವರಿ ಕೆಲಸಗಳು ನಡೀತಾ ಇದ್ದಾವೆ. ನಿಮ್ಮಲ್ಲಿ ಬೆಣ್ಣೆ ಹಳ್ಳ ಆಗ್ಬೇಕು ಅಂತ ಹೇಳಿದ್ರು, ಆಗಿದೆಯಲ್ಲ? ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೀನಿ ನಾನು. ಹಿಂದೆ ಸರ್ಕಾರ ಯಾಕೆ ಮಾಡಲಿಲ್ಲ? ಇಲ್ಲೇ ಪಕ್ಕದವರೇ ಬಸವರಾಜ ಬೊಮ್ಮಾಯಿ ಅವರು ಮಾಡಿದ್ರ? ಪ್ರಹ್ಲಾದ್ ಜೋಶಿ ಅವರು ಮಾಡಿದ್ರ? ಅವ್ರನ್ನ ಯಾಕೆ ನೀವು, ನನಗೆ ಗೊತ್ತಿಲ್ಲ, ಪ್ರಹ್ಲಾದ್ ಜೋಶಿ ಅವರನ್ನ ಯಾಕೆ ಲೋಕಸಭೆಗೆ ಕಳಿಸ್ಕೊಡ್ತೀರಿ ಗೊತ್ತಾಗಲಿಲ್ಲ. ಇವತ್ತವರಿಗೆ ಒಂದು ಕೆಲಸ ಮಾಡಲ್ಲ, ಕರ್ನಾಟಕದ ಬಗ್ಗೆ ಏನು ಕೆಲಸ ಮಾಡಲ್ಲ, ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಳಕ್ ಹೋಗಲ್ಲ. ಇಂಥವರೆಲ್ಲ ಲೋಕಸಭೆ ಕಳಿಸಿದ್ರೆ 25 ಜನ ಎಂಪಿಗಳು ಒಂದು ದಿನ ಆದ್ರೂ ಕೂಡ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಕೇಂದ್ರದಿಂದ ಅಂತ ಮಾತಾಡಿಲ್ಲ. ಇವತ್ತು ತೆರಿಗೆ ಹಂಚಿಕೆನಲ್ಲಿ ಅನ್ಯಾಯ ಆಗ್ತಾ ಇದೆ. ಕರ್ನಾಟಕದಿಂದ 4,30,30,000 ಕೋಟಿ 4,30,000 ಕೋಟಿ ಈ ವರ್ಷ ತೆರಿಗೆ ವಸೂಲಾಗ್ತಾ ಇದೆ. ನಾವು ಬರೋದೆಷ್ಟು ಗೊತ್ತಾ? ವಾಪಸ್ಸು 50,257 ಕೋಟಿ. 50,257 ಕೋಟಿ. 100 ರೂಪಾಯಿ ತೆರಿಗೆ ಕರ್ನಾಟಕದ ಕೊಟ್ಟರೆ ನಮಗೆ ವಾಪಸ್ ಬರೋದು ಬರೀ 13 ಕೋಟಿ ರೂಪಾಯಿಗಳು ಮಾತ್ರ. 13 ರೂಪಾಯಿ 100 ರೂಪಾಯಿನಲ್ಲಿ ನಮಗೆ ವಾಪಸ್ ಬರೋದು 13 ರೂಪಾಯಿ. ಇದು ಅನ್ಯಾಯ ಅಲ್ವಾ? ಈ ಅನ್ಯಾಯನ 25 ಜನ ಎಂಪಿಗಳು ಯಾವತ್ತಾರ ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಪ್ರಶ್ನೆ ಮಾಡಿದಾರ? ಅನ್ಯಾಯ ಆದ್ರೂ ಪರವಾಗಿಲ್ಲ ಕರ್ನಾಟಕಕ್ಕೆ ಅಂತೇಳಿ ಇಲ್ಲಿರ್ತಕ್ಕಂಥ ಕರ್ನಾಟಕದ ಬಿಜೆಪಿಯವರು ಕೇಂದ್ರ ಸರ್ಕಾರವನ್ನ ಬೆಂಬಲಿಸ್ತಾ ಇದ್ದಾರಲ್ಲ, ಇದು ನ್ಯಾಯನಾ?
ಇದನ್ನು ಕೇಳಿದ್ರೆ ಸಿದ್ದರಾಮಯ್ಯನವರು ಕೇಂದ್ರ ಸರ್ಕಾರದ ಮೇಲೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ ಅಂತ ಹೇಳೋದು. ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರೆ ಕೇಳಬೇಕು ಬೇಡ. HK ಪಾಟೀಲ್ರು ರೆಸಲ್ಯೂಷನ್ ಅನ್ನು ಮಂಡಿಸಿದ್ರು, ಇದ್ರ ಬಗ್ಗೆ ಮಂಡಿಸಿದ್ರು. ಯಾಕಂತಂದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರೋಣ, ಈ ಅನ್ಯಾಯ 16ನೇ ಹಣಕಾಸಿನ ಆಯೋಗದಲ್ಲೂ ಕೂಡ ಮುಂದುವರಿಯಬಾರದು, ನಮಗೆ ನ್ಯಾಯಯುತವಾಗಿ ಬರಬೇಕು. ಇದೇ ನರೇಂದ್ರ ಮೋದಿ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನಾವೇನು ಭಿಕ್ಷುಕರ? ಗುಜರಾತ್ನವರು ಭಿಕ್ಷುಕರ? ಗುಜರಾತ್ನಿಂದ 1 ರೂಪಾಯಿ ತೆರಿಗೆ ವಸೂಲು ಮಾಡಬೇಡಿ, ನಾವು ನಿಮ್ಮನ್ನು ಕೇಳಲ್ಲ, ನಾವು ನಿಮ್ಮನ್ನು ಕೊಡಲ್ಲ ಅಂತ ಹೇಳಿದ್ರು. ಇದೇ ನರೇಂದ್ರ ಮೋದಿ ಅವರು ಗುಜರಾತ್ನ ಚೀಫ್ ಮಿನಿಸ್ಟರ್ ಆಗಿರುವಾಗ ಈಗ ಹೇಳ್ತಾರೆ ದೇಶ ಹೊಡಿತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವತ್ತು ತೆರಿಗೆ ವಸೂಲು ಮಾಡಬೇಡಿ ಗುಜರಾತ್ನಿಂದ, ನಾವು ನಿಮಗೆ ಕೊಡಲ್ಲ, ನೀವು ನಮಗ್ ಕೊಡಬೇಡಿ ಅಂತ ಹೇಳಿದ್ರಲ್ಲ ನರೇಂದ್ರ ಮೋದಿಜಿ. ಗುಜರಾತ್ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ನಾಲಿಗೆ, ಈಗ ಪ್ರಧಾನಮಂತ್ರಿಗಳಾದಾಗ ಇನ್ನೊಂದು ನಾಲಿಗೆ. ಈ ತರದ ಇಬ್ಬಂದಿ ನಾಲಿಗೆ ಇರಬಾರದು ಎಲ್ಲ ರಾಜ್ಯಗಳಿಗೂ ಕೂಡ. ಯಾಕಂದ್ರೆ ತೆರಿಗೆ ವಸೂಲಾಗೋದು ರಾಜ್ಯಗಳಿಂದ. ರಾಜ್ಯ ಸುಭದ್ರವಾಗಿದ್ರೆ ಕೇಂದ್ರ ಸುಭದ್ರವಾಗಿರ್ತದೆ, ರಾಜ್ಯ ದುರ್ಬಲ ಆದ್ರೆ ಕೇಂದ್ರ ದುರ್ಬಲ ಆಗ್ತದೆ. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಒಕ್ಕೂಟದ ವ್ಯವಸ್ಥೆಯಲ್ಲಿದ್ದೀವಿ, ಒಕ್ಕೂಟದ ವ್ಯವಸ್ಥೆ. ನೀವು ಕೊಡ್ತಕ್ಕಂಥ ತೆರಿಗೆ ಕೇಂದ್ರ ಸರ್ಕಾರ ಏನು ನೋಟ್ ಪ್ರಿಂಟ್ ಮಾಡ್ಕೊಳ್ಳಲ್ಲ. ನೀವು ಕೊಡ್ತಕ್ಕಂಥ ತೆರಿಗೆಯನ್ನ ನಮಗೆ ನ್ಯಾಯಯುತವಾಗಿ ವಾಪಸ್ ಕೊಡಿ ಅಂತ ಹೇಳಿದ್ರೆ ಜಗಳ ಮಾಡ್ತೀರಿ ಅಂತಾರಲ್ಲ, ಅವ್ರನ್ನ ಕೇಂದ್ರ ಸರ್ಕಾರದವ್ರನ್ನ ಸಮರ್ಥನೆ ಮಾಡ್ತಾರಲ್ಲ, ಇದು 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಅಂತಕ್ಕಂಥ ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. 7 ಕೋಟಿ ಕನ್ನಡಿಗರಿಗೆ ಮಾಡ್ತಕ್ಕಂಥ ದ್ರೋಹ ಇದು ಸರಿನಾ? ನೀವು ಒಪ್ಕೋತೀರೇನ್ರಿ? ಒಪ್ಕೊಳ್ಳಲ್ಲ, ಒಪ್ಕೋಬಾರದು. ಇಲ್ಲೇ ಹೋದ್ರೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತದೆ. ನಮಗೆ ನ್ಯಾಯಯುತವಾಗಿ ಹಣ ಬಂದಿದ್ರೆ ಇನ್ನೂ ಹೆಚ್ಚು ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹೆಚ್ಚು ರಸ್ತೆಗಳು ಮಾಡಲಿಕ್ಕೆ, ಹೆಚ್ಚು ಸೇತುವೆಗಳನ್ನು ಮಾಡಲಿಕ್ಕೆ, ಹೆಚ್ಚು ಮನೆಗಳನ್ನು ಕೊಡಲಿಕ್ಕೆ, ಹೆಚ್ಚು ರೈತರಿಗೆ ಸಹಾಯ ಮಾಡಲಿಕ್ಕೆ, ಹೆಚ್ಚು ನೀರಾವರಿ ಪ್ರದೇಶಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಅದಕ್ಕೋಸ್ಕರ ನಮಗೆ ನ್ಯಾಯಯುತವಾಗಿ, ನಾನು ಉತ್ತರದ ರಾಜ್ಯಗಳಿಗೆ ಕೊಡಬೇಡಿ ಅಂತ ಹೇಳಲ್ಲ. ನೀವು ನಿಮಗೆ ಕೊಡ್ತೀವಲ್ಲ ನಾವು ಹಣ, ಆ ಹಣದಲ್ಲಿ ಕೊಡಿ ಅವರಿಗೆ, ಉತ್ತರ ಭಾರತದವರಿಗೆ ಹಣದಲ್ಲಿ ಕೊಡಿ. ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ, ಮಧ್ಯಪ್ರದೇಶಕ್ಕೆ, ಗುಜರಾತ್ಗೆ, ರಾಜಸ್ಥಾನಕ್ಕೆ ಅವಕ್ಕೆಲ್ಲ ಕೊಡಿ. ಆದ್ರೆ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಬರಬೇಕಾದಂತ ಹಣವನ್ನು ಕೊಡಿ. ನಮ್ಮ ತೆರಿಗೆ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು. ಒಂದ್ಸರಿ ಹೇಳಿ ನೋಡೋಣ, ಹೇಳ್ರಿ. ನಮ್ಮ ತೆರಿಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.